ಎಷ್ಟೋ ಅರಸರು ಜೈನ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ ಮನ್ನಣೆಯನ್ನು ಕೂಡ ಕೊಟ್ಟಿದ್ದು ನಮಗೆ ದಾಖಲೆಗಳಿಂದ ತಿಳಿದು ಬರುತ್ತದೆ. ಅನೇಕರು ಕಾಕುತ್ಸವರ್ಮ, ಶಾಂತಿವರ್ಮ, ಭಗೀರಥವರ್ಮ, ರವಿವರ್ಮ, ಮೃಗೇಶವರ್ಮ, ಸಿಂಹವರ್ಮ ಹೀಗೆ ಅನೇಕ ಅರಸರು ಬರ್ತಾರೆ ಅಲ್ಲಿ. ಕಂಚಿಯ ಘಟನೆ ಆತನನ್ನು ಶರ್ಮನಿಂದ ವರ್ಮನಾಗಿ ಪರಿವರ್ತನೆ ಮಾಡಿದ ಮೇಲೆ ಎಲ್ಲರೂ ಕೂಡ ವರ್ಮರಾಗ್ತಾರೆ. ವಾಸ್ತುಶಿಲ್ಪಕ್ಕೆ ವಿಪುಲವಾದ ಕೊಡುಗೆ ಅಂತ ಹೇಳುವುದಕ್ಕಿಂತ ಅದು ಕರ್ನಾಟಕ ವಾಸ್ತುಶಿಲ್ಪ ಪರಂಪರೆಯ ಒಂದು ಪ್ರಾರಂಭ ಕಾಲ ಅದು. ಹೀಗಾಗಿ ನಾವು ಈಗ ಬೇಲೂರು ಹಳೆಬೀಡಿನಂತಹ ಅದ್ಭುತ ವಾಸ್ತುಶಿಲ್ಪೀಯ ವೈಭವದ ದೇವಾಲಯಗಳನ್ನು ಕದಂಬರ ಕಾಲದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು 60 ಅಡಿ ಎತ್ತರದ ಕೋಟೆಯ ಗೋಡೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಬನವಾಸಿ ಪಟ್ಟಣದ ಸುತ್ತ. 60 ಅಡಿ, 15 ಅಡಿ ಅಗಲದ 60 ಅಡಿ ಎತ್ತರದ ಕೋಟೆ ಗೋಡೆ. ಕಾಕುತ್ಸವರ್ಮ ಮತ್ತು ರವಿವರ್ಮ ಇವರಿಬ್ಬರ ಒಂದು ವಿಶೇಷತೆ ತುಂಬ ಇದೆ. ಮತ್ತು ರಘುವರ್ಮನ ಒಂದು ಸಾಧನೆ ಕೂಡ ತುಂಬ ದೊಡ್ಡದೆ. ಈ 3 ಅರಸರ, ಮಯೂರನನ್ನು ಹೊರತುಪಡಿಸಿ ಈ 3, ಒಬ್ಬನು ಭಾಷೆಗೆ ಪ್ರಾಮುಖ್ಯತೆಯನ್ನು ವಿಶೇಷವಾಗಿ ಕೊಟ್ಟರೆ ಇನ್ನೊಬ್ಬನು ಆಡಳಿತಕ್ಕೆ ಕೊಡ್ತಾನೆ. ರವಿವರ್ಮ ಆಡಳಿತಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ, ರಘುವರ್ಮ ಸಂಸ್ಕೃತಿಗೆ ಪ್ರಾಮುಖ್ಯತೆ ಕೊಡ್ತಾನೆ. ನೋಡಿ, ಭಾಷೆ, ಆಡಳಿತ, ಸಂಸ್ಕೃತಿ ಈ 3ಕ್ಕೂ ಈ 3 ಅರಸರ ಒಂದು ವಿಶೇಷತಮವಾದಂತಹ ಕೊಡುಗೆ ಇದೆ. ಈಗ ನಮಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ರಸ್ತೆಯ ಪಕ್ಕದಲ್ಲಿ ವಜ್ರ ವೈಡೂರ್ಯಗಳನ್ನು ಇಟ್ಟುಕೊಂಡು ಮಾರ್ತಾ ಇದ್ರು ಹೇಳುವ ಸಂಗತಿ ಮಾತ್ರ ಅತ್ಯಂತ ಹೆಚ್ಚು ಬೆಳಕಿಗೆ ಬಂದ ಸಂಗತಿ. ಆದರೆ ಅಮೂಲ್ಯವಾದ ಹರಳುಗಳು, ರತ್ನ ವಜ್ರ ವೈಡೂರ್ಯಗಳು 1600 ವರ್ಷಗಳ ಹಿಂದೆ, ಅಂದರೆ ವಿಜಯನಗರಕ್ಕಿಂತ ಎಷ್ಟೋ ಹಿಂದೆ ಈ ಬನವಾಸಿ ಪಟ್ಟಣದಲ್ಲಿ ಆಗ್ತಾ ಇತ್ತು ಹೇಳುವುದು ಕೂಡ ಗಮನದಲ್ಲಿ ಇಡಬೇಕಾದಂತಹ ಅಂಶ. ಇಲ್ಲಿಂದ ಮಯೂರ ಶರ್ಮನಿಂದ ಪ್ರಾರಂಭವಾಗಿ ಅನೇಕ ಅರಸರು ಈ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ. ಮಯೂರ ಶರ್ಮ, ಕಾಕುತ್ಸವರ್ಮ, ಆನಂತರ ವರ್ಮ ಆದರು. ಅವರೆಲ್ಲ ವರ್ಮ ಆಗಿ ಈ ಕಂಚಿಯ ಘಟನೆ ಆತನನ್ನು ಶರ್ಮನಿಂದ ವರ್ಮನಾಗಿ ಪರಿವರ್ತನೆ ಮಾಡಿದ ಮೇಲೆ ಎಲ್ಲರೂ ಕೂಡ ವರ್ಮರಾಗ್ತಾರೆ. ಆನಂತರ ಎಷ್ಟೋ ಕಾಲದ ನಂತರದಲ್ಲಿ ಅವರು ಜೈನ ಧರ್ಮಕ್ಕೆ ಪರಿವರ್ತನೆ ಆದರು, ಜೈನರಾದರು. ಅವರು ಕದಂಬರು ಜೈನರಾಗಿದ್ದ ದಾಖಲೆಗಳು ಕೂಡ ನಮಗೆ ಸಿಗುತ್ತದೆ. ಹೀಗಾಗಿ ಜೈನ ಧರ್ಮಕ್ಕೆ ಪರಿವರ್ತನೆ ಆಗುತ್ತಾರೆ. ಅವರು ತಮ್ಮ ಮೂಲ ಧರ್ಮವನ್ನು ಬಿಟ್ಟು ಜೈನ ಧರ್ಮಕ್ಕೆ ಬರ್ತಾರೆ. ಎಷ್ಟೋ ಅರಸರು ಜೈನ ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ ಮನ್ನಣೆಯನ್ನು ಕೂಡ ಕೊಟ್ಟಿದ್ದು ನಮಗೆ ದಾಖಲೆಗಳಿಂದ ತಿಳಿದು ಬರುತ್ತದೆ. ಅನೇಕರು ಕಾಕುತ್ಸವರ್ಮ, ಶಾಂತಿವರ್ಮ, ಭಗೀರಥವರ್ಮ, ರವಿವರ್ಮ, ಮೃಗೇಶವರ್ಮ, ಸಿಂಹವರ್ಮ ಹೀಗೆ ಅನೇಕ ಅರಸರು ಬರ್ತಾರೆ ಅಲ್ಲಿ. ಅನೇಕ ಅರಸರುಗಳು ಅಲ್ಲಿ ಆಳ್ವಿಕೆ ಮಾಡ್ತಾರೆ. ಆಳ್ವಿಕೆ ಮಾಡಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಧರ್ಮ, ವಾಸ್ತುಶಿಲ್ಪ ಹೀಗೆ ಇವೆಲ್ಲದಕ್ಕೂ ವಿಪುಲವಾದ ಕೊಡುಗೆಯನ್ನು ಕೊಟ್ಟರು. ವಾಸ್ತುಶಿಲ್ಪಕ್ಕೆ ವಿಪುಲವಾದ ಕೊಡುಗೆ ಅಂತ ಹೇಳುವುದಕ್ಕಿಂತ ಅದು ಕರ್ನಾಟಕ ವಾಸ್ತುಶಿಲ್ಪ ಪರಂಪರೆಯ ಒಂದು ಪ್ರಾರಂಭ ಕಾಲ ಅದು. ಹೀಗಾಗಿ ನಾವು ಈಗ ಬೇಲೂರು ಹಳೆಬೀಡಿನಂತಹ ಅದ್ಭುತ ವಾಸ್ತುಶಿಲ್ಪೀಯ ವೈಭವದ ದೇವಾಲಯಗಳನ್ನು ಕದಂಬರ ಕಾಲದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾಕೆ ಸಾಧ್ಯ ಇಲ್ಲ ಅಂತ ಕೇಳಿದರೆ, ಅದು ಆರಂಭದ ಕಾಲಘಟ್ಟ. ಮೊದಲ ಸಾಮ್ರಾಜ್ಯ ಬೇರೆ, ವಾಸ್ತುಶಿಲ್ಪ ಪರಂಪರೆಯ ಆರಂಭದ ಕಾಲ ಬೇರೆ. ಹೀಗಾಗಿ ಅತ್ಯಂತ ಸರಳ ವಾಸ್ತುಶಿಲ್ಪದ ದೇವಾಲಯಗಳನ್ನು ನಮ್ಗೆ ಕಾಣಲಿಕ್ಕೆ ಸಾಧ್ಯ ಇದೆ. ದೇವಾಲಯಗಳನ್ನು ಕಟ್ಟಿದ್ರು, ಬಸದಿಗಳನ್ನು ನಿರ್ಮಾಣ ಮಾಡಿದ್ರು, ಜೈನ ಬಸದಿಗಳನ್ನು ನಿರ್ಮಾಣ ಮಾಡಿದ್ರು. ಅನೇಕ ಪ್ರದೇಶಗಳಲ್ಲಿ, ದೊಡ್ಡಗದ್ದವಳ್ಳಿಯಲ್ಲಿ, ಬನವಾಸಿಯಲ್ಲಿ, ಗುಡ್ನಾಪುರದಲ್ಲಿ, ಆಮೇಲೆ ಹಲಸಿಯಲ್ಲಿ, ಬೆಳಗಾವಿಯಲ್ಲಿ ಈ ಎಲ್ಲ ಪ್ರದೇಶಗಳಲ್ಲಿ ಕದಂಬರ ದೇವಾಲಯಗಳನ್ನು ನಾವು ಇಂದಿಗೂ ಕೂಡ ನೋಡಲಿಕ್ಕೆ ಸಾಧ್ಯ ಇದೆ. ಅನೇಕ ಶಾಸನಗಳು ಕೂಡ ಇವರ ಮಹತ್ವವನ್ನು ಎತ್ತಿ ಹೇಳ್ತದೆ. ಯಾವುದೇ ಒಂದು ಇತಿಹಾಸದ ರಚನೆಗೆ ಕಾರಣವಾಗಬಲ್ಲ ಅತ್ಯಂತ ಪರಿಣಾಮಕಾರಿಯಾದಂಥ ಆಕರ ಯಾವುದು ಅಂತ ಕೇಳಿದ್ರೆ ಅದು ಶಾಸನ. ಶಾಸನಕ್ಕೆ ಅಷ್ಟು ಅಗ್ರಸ್ಥಾನ ಇದೆ ಇತಿಹಾಸದಲ್ಲಿ. ಶಾಸನದಲ್ಲಿದೆ ಅಂದರೆ ಅದೊಂದು ಆಥೆಂಟಿಸಿಟಿ, ಅದೊಂದು ಅಧಿಕೃತ ಮುದ್ರೆಯ ರೀತಿಯಲ್ಲಿ ಶಾಸನ ಉಲ್ಲೇಖಿತ ಅಂದರೆ. ಹೀಗಾಗಿ ಅದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಶಾಸನದಲ್ಲಿ ಬಂದಿದೆ ಅಂದರೆ ಒಪ್ಕೋಬೇಕು. ಅಂಥದ್ದೊಂದು ಪರಿಪಾಠ ನಮ್ಮ ಸಂಶೋಧನಾ ವಲಯದಲ್ಲಿ ಮೊದಲಿನಿಂದಲೂ ನಡ್ಕೊಂಡು ಬಂದಿದೆ. ಹೀಗಾಗಿ ಅದಕ್ಕೊಂದು ಅದರದೇ ಆದ ಗೌರವ ಸ್ಥಾನ ಇದೆ. ಸುಮಾರು 65 ಶಾಸನಗಳು ಸಿಕ್ಕಿದೆ ಇದುವರೆಗೆ. ಕದಂಬರ 65 ಶಾಸನಗಳು ಸಿಕ್ಕಿವೆ. ಒಂದೆರಡು ಸಂಖ್ಯೆ ಹೆಚ್ಚು ಆಗಿರಬಹುದು. ಈಗ ಇತ್ತೀಚೆಗೂ ಕೆಲವು ಶಾಸನಗಳು ಸಿಕ್ಕಿದ್ದು. ನನ್ನದೇ ಒಂದು ಕೃತಿ 2022ರಲ್ಲಿ ಬಂತು, ಬನವಾಸಿ ಮತ್ತು ಕದಂಬರ ಇತಿಹಾಸ ಅಂತ. ಕದಂಬ ಪ್ರಕಾಶನ, ಬೆಂಗಳೂರಿನ ಕದಂಬ ಪ್ರಕಾಶನದಿಂದ ಬಂತು. ಅದರಲ್ಲಿ ನಾನು ಕದಂಬರ ಸಂಪೂರ್ಣ ಇತಿಹಾಸ, ರಾಜಕೀಯ ಇತಿಹಾಸ ಮತ್ತು ಬನವಾಸಿಯ ಇತಿಹಾಸವನ್ನು ತೆರೆದಿಟ್ಟಿದ್ದೇನೆ. ಮತ್ತು ಇದುವರೆಗೆ ಸಿಕ್ಕಿದ ಎಲ್ಲ ಶಾಸನಗಳ ಮೂಲ ಪಾಠವನ್ನು ಅದರಲ್ಲಿ ಕೊಟ್ಟಿದ್ದೇನೆ ನಾನು.
ಆ ಕೃತಿಯಲ್ಲಿ ಕೊಟ್ಟಿದ್ದೇನೆ. ಸುಮಾರು 60ಕ್ಕೂ ಹೆಚ್ಚು ಶಾಸನಗಳ ಪಾಠ ಇದೆ ಒಂದೇ ಕೃತಿಯಲ್ಲಿ. ಹೀಗಾಗಿ ಆ ಶಾಸನಗಳೆಲ್ಲ ಈ ಕದಂಬ ಸಾಮ್ರಾಜ್ಯದ ಗಾಥಕತೆಯನ್ನು ನಮಗೆ ಎತ್ತಿ ಹೇಳ್ತದೆ. ಎಂಥ ಅದ್ಭುತ ಸಾಮ್ರಾಜ್ಯ ಆಗಿತ್ತು ಅದು. ಬನವಾಸಿಗೆ ಹೋದರೆ ನೀವು ಇಂದಿಗೂ ಕೂಡ ಆ ಒಂದು ಫೀಲ್ ಬರುತ್ತೆ ನಿಮಗೆ. ನಾವು ಕದಂಬರ ಕಾಲಕ್ಕೆ ಬಂದ್ವೇನೋ ಹೇಳುವಂಥ ಒಂದು ಫೀಲ್ ಬರುತ್ತೆ ನಿಮಗೆ. ಯಾಕೆ ಆ ಫೀಲ್ ಬರುತ್ತೆ ಅಂದರೆ ಅದು ಉಳಿಸ್ಕೊಂಡು ಬಂದಿರತಕ್ಕಂಥ ಆ ಒಂದು ಹಳೆಯ ಸೊಗಡು ಏನಿದೆಯಲ್ಲ, ಹಳೆಯತನ ಇನ್ನೂ ಇದೆ ಬನವಾಸಿಯಲ್ಲಿ. ಆ ಪ್ರಾಚೀನ ಬನವಾಸಿ ನಿಮ್ಗೆ ಅಚ್ಚರಿ ಆಗ್ಬೋದು. ಪ್ರಾಚೀನ ಬನವಾಸಿ ಏನಿದೆಯಲ್ಲ ಇಂದಿಗೂ ಕೋಟೆಯ ಒಳಗಡೆನೇ ಇದೆ. ಇಂದಿಗೂ ಸ್ಟಿಲ್ ಈಗಲೂ ಕೋಟೆಯ ಒಳಗಡೆನೇ ಇರೋದು ಬನವಾಸಿ. ಹೊಸ ಬನವಾಸಿ ಬೇರೆ, ಕೋಟೆಯ ಹೊರಗಿನ ಬನವಾಸಿ ಬೇರೆ, ಅದು ಎಕ್ಸ್ಟೆಂಡ್ ಆಗಿದ್ದು ಆ ನಂತರ. ಆದರೆ ಮೂಲ ಬನವಾಸಿ ಪಟ್ಟಣ, ಪ್ರಾಚೀನ ಪಟ್ಟಣ ಏನಿದೆಯಲ್ಲ ಇಂದಿಗೂ ಕೋಟೆಯ ಒಳಗಡೆನೇ ಇರುವುದು. ಸುಮಾರು 60 ಅಡಿ ಎತ್ತರದ ಕೋಟೆಯ ಗೋಡೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಬನವಾಸಿ ಪಟ್ಟಣದ ಸುತ್ತ. 60 ಅಡಿ, 15 ಅಡಿ ಅಗಲದ 60 ಅಡಿ ಎತ್ತರದ ಕೋಟೆ ಗೋಡೆ. ಎಷ್ಟು ಬೃಹದಾಕಾರದ ಕೋಟೆ ಗೋಡೆ ಇರ್ಬೋದು ನೋಡಿ. ಡಾಕ್ಟರ್ ಎಸ್ ಕೆ ಜೋಶಿಯವರು ಉಲ್ಲೇಖ ಮಾಡುವ ಹಾಗೆ ಅದು ಕದಂಬರ ಪೂರ್ವದಲ್ಲೇ ನಿರ್ಮಾಣ ಆದಂಥ ಕೋಟೆ ಅಂತ ಹೇಳ್ತಾರೆ ಅವರು. ಕೋಟೆಯ ಬಗ್ಗೆ ತುಂಬ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದ ಒಬ್ಬ ಹಿರಿಯ ಸಂಶೋಧಕರು ಅವರು. ಈಗ ನಮ್ಮ ನಡುವೆ ಇಲ್ಲ ಡಾಕ್ಟರ್ ಎಸ್ ಕೆ ಜೋಶಿ, ಧಾರವಾಡ. ಅವರು ಶಾತವಾಹನರ ಕಾಲದ ಒಂದು ಮೂಲ ಇದು ಆ ಕೋಟೆಯ ಅವಶೇಷ ಅಂತ ಅವರು ಉಲ್ಲೇಖ ಮಾಡ್ತಾರೆ. ಆನಂತರ ಕದಂಬರು ಅದನ್ನು ಮತ್ತೆ ಇನ್ನೂ ಜೀರ್ಣೋದ್ಧಾರಗೊಳಿಸ್ತಾರೆ, ಇನ್ನೂ ಬಲಿಷ್ಠಗೊಳಿಸ್ತಾರೆ ಆ ಕೋಟೆಯನ್ನು. ಹೀಗಾಗಿ ಇಂದಿಗೂ ಕೂಡ ಪ್ರಾಚೀನ ಬನವಾಸಿ ಪಟ್ಟಣ ಕೋಟೆಯ ಒಳಗಡೆನೇ ಇದೆ, ಕೋಟೆಯ ಒಳಗಡೆನೇ ಇದೆ. ಅನೇಕ ವೀರ ಅರಸರನ್ನು ನಾವು ಕಾಣ್ತೇವೆ. ಕಾಕುತ್ಸವರ್ಮ ಮತ್ತು ರವಿವರ್ಮ ಇವರಿಬ್ಬರ ಒಂದು ವಿಶೇಷತೆ ತುಂಬ ಇದೆ. ಮತ್ತು ರಘುವರ್ಮನ ಒಂದು ಸಾಧನೆ ಕೂಡ ತುಂಬ ದೊಡ್ಡದೆ. ಈ 3 ಅರಸರ, ಮಯೂರನನ್ನು ಹೊರತುಪಡಿಸಿ ಈ 3, ಒಬ್ಬನು ಭಾಷೆಗೆ ಪ್ರಾಮುಖ್ಯತೆಯನ್ನು ವಿಶೇಷವಾಗಿ ಕೊಟ್ಟರೆ ಇನ್ನೊಬ್ಬನು ಆಡಳಿತಕ್ಕೆ ಕೊಡ್ತಾನೆ. ರವಿವರ್ಮ ಆಡಳಿತಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ, ರಘುವರ್ಮ ಸಂಸ್ಕೃತಿಗೆ ಪ್ರಾಮುಖ್ಯತೆ ಕೊಡ್ತಾನೆ. ನೋಡಿ, ಭಾಷೆ, ಆಡಳಿತ, ಸಂಸ್ಕೃತಿ, ಈ 3ಕ್ಕೂ ಈ 3 ಅರಸರ ಒಂದು ವಿಶೇಷತಮವಾದಂಥ ಕೊಡುಗೆ ಇದೆ. ಕಾಳಿದಾಸ ಬನವಾಸಿಗೆ ಬಂದಿದ್ದ ಹೇಳುವಂಥ ಒಂದು ದಾಖಲೆಗಳು ಕೂಡ ಸಿಗ್ತದೆ. ಅದರಲ್ಲಿ ಮತ್ತೆ ನಮಗೆ ಗೊಂದಲ ಆಗುವುದು ಯಾವ ಕಾಳಿದಾಸ ಅಂತ ಮತ್ತೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಮೊದಲನೇ ಕಾಳಿದಾಸನೋ ಎರಡನೇ ಕಾಳಿದಾಸನೋ? ಮೊದಲನೇ ಕಾಳಿದಾಸ ಅಂತಂದರೆ ನಮಗೆ ಕವಿರತ್ನ ಕಾಳಿದಾಸ, ಮಹಾನ್ ಕವಿ, ಈ ದೇಶ ಕಂಡ, ಈ ಜಗತ್ತು ಕಂಡ ಮಹಾನ್ ಕವಿ. ಬಹುಶಃ ಅದನ್ನೇ ನಾವು ಒಪ್ಪಿಕೊಳ್ಳಬಹುದೇನೋ. ಯಾಕೆ ಅಂತಂದರೆ ಗುಪ್ತರಿಗೂ ಕದಂಬರಿಗೂ ಒಂದು ರಾಜಕೀಯ ಬಾಂಧವ್ಯ ಇತ್ತು, ಒಂದು ವೈವಾಹಿಕ ಸಂಬಂಧ ಕೂಡ ಇತ್ತು. ಗುಪ್ತರಿಗೂ ಮತ್ತು ಕದಂಬರಿಗೂ, ಉತ್ತರದ ಗುಪ್ತರಿಗೂ ಮತ್ತು ಕದಂಬರಿಗೂ, ದಕ್ಷಿಣದ ಕದಂಬರಿಗೂ ಒಂದು ವೈವಾಹಿಕ ಸಂಬಂಧ ಕೂಡ ಇತ್ತು. ಬಹುಶಃ ಆ ಸಂಬಂಧದ ನೆಲೆಗಟ್ಟಿನಿಂದ ಕಾಳಿದಾಸ ಇಲ್ಲಿ ಬಂದಿರಬಹುದು. ರಘುವರ್ಮನ ಆಸ್ಥಾನಕ್ಕೆ ಆತ ಬಂದಿದ್ದ ಹೇಳುವಂಥ ಒಂದಷ್ಟು ಉಲ್ಲೇಖಗಳು ನಮಗೆ ಸಿಗ್ತದೆ. ಇನ್ನೂ ಅದರ ಬಗ್ಗೆ ತಲಸ್ಪರ್ಶಿಯಾಗಿ ಅಧ್ಯಯನ ಆಗುವ ಅವಶ್ಯಕತೆ ಇದೆ. ಇನ್ನು ರವಿವರ್ಮನ ಒಂದು ಆಡಳಿತದ ಬಗ್ಗೆ ಗುಡ್ನಾಪುರ ಶಾಸನ ನಮಗೆ ಮಾಹಿತಿ ಸಿಗ್ತದೆ. ನೀವು ಗುಡ್ನಾಪುರಕ್ಕೆ ಹೋದರೆ ಅಲ್ಲಿ ಗುಡ್ನಾಪುರದಲ್ಲಿ ಒಂದು ಅತ್ಯಂತ ಮನೋಹರವಾದ ಕೆರೆ ಇದೆ. ಭಾಳ ಬ್ಯೂಟಿಫುಲ್ ಲೇಕ್ ಅದು. ಕರ್ನಾಟಕದ ಪ್ರಾಚೀನ ಕೆರೆ ಅದು. ಈ 5ನೇ ಶತಮಾನದ ಕೆರೆ ಅದು. 1500 ವರ್ಷಗಳ ಹಿಂದೆ ನಿರ್ಮಾಣ ಆದ ಕೆರೆ ಅದು. ಕರ್ನಾಟಕದ ಅತ್ಯಂತ ಪ್ರಾಚೀನ ಕೆರೆ ಅಂತ ಹೇಳ್ತೇವೆ ನಾವು ಅದಕ್ಕೆ. ಪ್ರಾಚೀನ ಕೆರೆಗಳಲ್ಲಿ ಒಂದು, ಅದೇ ಪ್ರಾಚೀನ ಅಂತಲ್ಲ, ಅತ್ಯಂತ ಪ್ರಾಚೀನ ಕೆರೆಗಳಲ್ಲಿ ಒಂದು. ಅಧಿಕೃತವಾಗಿ 1500 ವರ್ಷಗಳ ಇತಿಹಾಸ ಇದೆ ಆ ಕೆರೆಗೆ. ಅದನ್ನು ಆತ ಗುಡ್ಡ ತಟಾಕ ಅಂತ ಶಾಸನ ಹೇಳುತ್ತೆ. ಅದು ಗುಡ್ನಾಪುರದ ಒಂದು ಕೆರೆಗೆ ಗುಡ್ಡ ತಟಾಕ, ಆ ಶಾಸನದಲ್ಲೇ ಬಂದದ್ದು ಇದು. ಗುಡ್ನಾಪುರದಲ್ಲಿ ಆ ಕೆರೆಯ ಪಕ್ಕದಲ್ಲೇ ಒಂದು ರಾಣಿಯ ಅರಮನೆ ಇದೆ. ಅರಮನೆಯ ಅವಶೇಷಗಳು ಸಿಕ್ಕಿದೆ. ಉತ್ಖನನ ಆಯಿತು ಅಲ್ಲಿ. ನೀವು ಅಲ್ಲಿ ಗುಡ್ನಾಪುರ ಪ್ರದೇಶದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಉತ್ಖನನ ಅಂದರೆ ಸೈಂಟಿಫಿಕ್ ಡಿಗ್ಗಿಂಗ್ ಆಫ್ ದ ಅರ್ತ್. ಈ ಭೂಮಿಯ ವೈಜ್ಞಾನಿಕ ಅಗೆತವನ್ನು ನಾವು ಉತ್ಖನನ ಅಂತ ಕರಿತೇವೆ. ಅಂದರೆ ಆಳದಲ್ಲಿ ಹೂತು ಹೋಗಿರುವ ಅವಶೇಷಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಉತ್ಖನನವೇ ಸಹಕಾರಿ. ಹೀಗಾಗಿ ಗುಡ್ನಾಪುರದಲ್ಲಿ ಉತ್ಖನನ ನಡೆದಾಗ ಅಲ್ಲಿ ಅರಮನೆಯ ಅವಶೇಷಗಳು ಮತ್ತಿತರ ಶಿಲ್ಪಗಳೆಲ್ಲ ಸಿಕ್ತು. ಜೈನ ಶಿಲ್ಪಗಳು, ಜೈನ ವಿಗ್ರಹಗಳೆಲ್ಲ ಸಿಕ್ಕಿವೆ. ಇಂದಿಗೂ ಕೂಡ ನೋಡಲಿಕ್ಕೆ ಅವಕಾಶ ಇದೆ ಅಲ್ಲಿ. ಅಲ್ಲಿ ರವಿವರ್ಮ ಈ ಕೆರೆಯನ್ನು ನಿರ್ಮಿಸಿದ ಬಗ್ಗೆ ದಾಖಲೆಗಳು ಸಿಗ್ತದೆ. ಇದೇ ರವಿವರ್ಮನೇ ಈ ಕೆರೆಯನ್ನು ನಿರ್ಮಿಸಿದ ಬಗ್ಗೆ ದಾಖಲೆ ಸಿಗ್ತದೆ.
ಬನವಾಸಿಯಲ್ಲೂ ಕೂಡ ಹಾಗೆ ಮಧುಕೇಶ್ವರ ದೇವಾಲಯ ಬಹಳ ಪ್ರಸಿದ್ಧವಾದಂತಹ ದೇವಾಲಯ. ಮಧುಕೇಶ್ವರ ದೇವಾಲಯ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಮಧುಕೇಶ್ವರ ದೇವಾಲಯವೂ ಒಂದು. ಈ ಮಧುಕೇಶ್ವರ ದೇವಾಲಯ ಬಹುಜನರ ಭಾವನೆ ಏನು ಅಂತ ಕೇಳಿದ್ರೆ ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿದೆ. ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿದೆ ನಿಜ. ಮೂಲ ಗರ್ಭ ಅದು ಕೂಡ ಆನಂತರ ಜೀರ್ಣೋದ್ಧಾರ ಆಯಿತು. ಈಗ ನಾವು ಕಾಣುವ ಬಹುತೇಕ ಅಲ್ಲಿನ ಭಾಗಗಳೆಲ್ಲ ವಾಸ್ತುಶಿಲ್ಪೀಯ ಅಂಶಗಳೆಲ್ಲ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆದದ್ದು. ದೋ ಇಟ್ ಬಿಲಾಂಗ್ಸ್ ಟು ಕದಂಬ ಡೈನಾಸ್ಟಿ, ಅದರ ಬಹುತೇಕ ಈಗ ನಾವು ಕಾಣುವ ಬಹುತೇಕ ಈ ಮುಖಮಂಟಪ, ಸಭಾಮಂಟಪ, ಬೃಹತ್ ನಂದಿ ವಿಗ್ರಹ ಇವೆಲ್ಲ ಇದೆಯಲ್ಲ ಅಲ್ಲಿ ಮಧುಕೇಶ್ವರ ದೇವಾಲಯದಲ್ಲಿ, ಅವೆಲ್ಲ ಚಾಲುಕ್ಯರ ಕಾಲದ ನಿರ್ಮಾಣ. ಹೀಗಾಗಿ ಬನವಾಸಿ ಕದಂಬರಿಂದ ಆರಂಭಗೊಂಡು ಸೋದೆಯ ಅರಸರವರೆಗೂ ಮಧುಕೇಶ್ವರ ದೇವಾಲಯದಲ್ಲಿ ಅವರದೇ ಆದ ಕೊಡುಗೆಗಳಿದೆ. ಅಲ್ಲಿಯವರೆಗೆ ನಿರ್ಮಾಣ ಆಗಿದೆ. ಸೋದೆ ಅರಸರು ಕೂಡ ಅಲ್ಲಿ ಮತ್ತೆ ಜೀರ್ಣೋದ್ಧಾರ ಮಾಡಿದ ದಾಖಲೆಗಳು ಸಿಗ್ತವೆ. ಶಾಸನದ ಉಲ್ಲೇಖ ಇದೆ. ಸದಾಶಿವರಾಯ ಅಲ್ಲಿ ಜೀರ್ಣಗೊಂಡಂತಹ ಕಂಬವನ್ನು ಮರುನಿರ್ಮಾಣಗೊಳಿಸಿದ ಹೇಳುವಂಥ ದಾಖಲೆಗಳು ನಮಗೆ ಶಾಸನದಲ್ಲಿ ಸಿಗ್ತವೆ. ಕನಕಾವತಿ ಪ್ರಯೋಗ ಇದೆ ಅಲ್ಲಿ ನೋಡಿ. ಬನವಾಸಿಗೆ ಕನಕಾವತಿ ಅಂತ ಕರೀತಾ ಇದ್ರು ಒಂದು ಕಾಲದಲ್ಲಿ ಹೇಳುವ ದಾಖಲೆ ಆ ಶಾಸನದಲ್ಲಿ ಸಿಗ್ತದೆ. ಹಾಗೆ ವೈಜಯಂತಿ, ಸಂಜಯಂತಿ ಈ ಎಲ್ಲ ಹೆಸರುಗಳಿಂದ ವನವಾಸಿ, ವನವಾಸಕ, ಮಹಾಭಾರತದಲ್ಲೇ ಇದರ ಪ್ರಯೋಗ ಬರುತ್ತೆ. ಹೀಗಾಗಿ ಅತ್ಯಂತ ಪ್ರಾಚೀನ ಪಟ್ಟಣ ಬನವಾಸಿ ಅಂದರೆ ತುಂಬ ಪ್ರಾಚೀನ ಪಟ್ಟಣ. ನವಶಿಲಾಯುಗದ ಕುರುಹುಗಳು ಕೂಡ ಅಲ್ಲಿ ಪತ್ತೆಯಾಗಿದೆ ಬನವಾಸಿಯ ಪ್ರದೇಶಗಳಲ್ಲಿ. ಅಂದರೆ ಇತಿಹಾಸ ಪೂರ್ವಯುಗದಲ್ಲೇ ಅಲ್ಲಿ ಜನರು ವಾಸ ಆಗಿದ್ರು ಹೇಳುವುದಕ್ಕೆ ನಮಗೆ ದಾಖಲೆಗಳು ಸಿಗ್ತವೆ. ಹೀಗಾಗಿ ಅತ್ಯಂತ ಪ್ರಾಚೀನ ಪಟ್ಟಣ ಬನವಾಸಿ. ಮತ್ತು ತುಂಬ ಶ್ರೀಮಂತ ಪಟ್ಟಣ ಬನವಾಸಿ. ಒಂದು ಕಾಲದಲ್ಲಿ ತುಂಬ ಶ್ರೀಮಂತ ಅಂದರೆ ದಕ್ಷಿಣ ಭಾರತದ ಶ್ರೀಮಂತ ಪಟ್ಟಣ ಆಗಿತ್ತು ಅದು. ಅತಿ ಶ್ರೀಮಂತ ಪಟ್ಟಣ. ಅಮೂಲ್ಯ ಹರಳುಗಳು, ಮಣಿಗಳೆಲ್ಲ ಮಾರಾಟ ಆಗ್ತಾ ಇದ್ವಂತೆ ಅಲ್ಲಿ ಆ ಬನವಾಸಿ ಪಟ್ಟಣದಲ್ಲಿ. ಈಗ ನಮಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ರಸ್ತೆಯ ಪಕ್ಕದಲ್ಲಿ ವಜ್ರ ವೈಡೂರ್ಯಗಳನ್ನು ಇಟ್ಟುಕೊಂಡು ಮಾರ್ತಾ ಇದ್ರು ಹೇಳುವ ಸಂಗತಿ ಮಾತ್ರ ಅತ್ಯಂತ ಹೆಚ್ಚು ಬೆಳಕಿಗೆ ಬಂದ ಸಂಗತಿ. ಆದರೆ ಅಮೂಲ್ಯವಾದ ಹರಳುಗಳು, ರತ್ನ ವಜ್ರ ವೈಡೂರ್ಯಗಳು 1600 ವರ್ಷಗಳ ಹಿಂದೆ, ಅಂದರೆ ವಿಜಯನಗರಕ್ಕಿಂತ ಎಷ್ಟೋ ಹಿಂದೆ ಈ ಬನವಾಸಿ ಪಟ್ಟಣದಲ್ಲಿ ಆಗ್ತಾ ಇತ್ತು ಹೇಳುವುದು ಕೂಡ ಗಮನದಲ್ಲಿ ಇಡಬೇಕಾದಂಥ ಅಂಶ. ಅದು ಕೂಡ ತುಂಬ ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ಅಂಶ. ಇಷ್ಟು ಮಾತ್ರ ಅಲ್ಲ, ಬನವಾಸಿ ಬಗ್ಗೆ ಇನ್ನೂ ಒಂದು ಹೆಮ್ಮೆಯ ಮಾತು ಹೇಳಬೇಕು ಅಂತಂದರೆ ಸಾಮ್ರಾಟ ಅಶೋಕ, ಉತ್ತರದ ಸಾಮ್ರಾಟ ಅಶೋಕ ತನ್ನ ಬೌದ್ಧ ಮಹಾಸಮ್ಮೇಳನದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಏನದು ತೀರ್ಮಾನ ಅಂತಂದರೆ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿದ್ದ ಬೌದ್ಧ ಧರ್ಮವನ್ನು ದಕ್ಷಿಣಕ್ಕೂ ವಿಸ್ತರಿಸಬೇಕು ಹೇಳುವಂಥ ಒಂದು ಮಹಾ ತೀರ್ಮಾನ. ಆ ತೀರ್ಮಾನ ಆತ ಕೈಗೊಂಡ ಮೇಲೆ ಆಯ್ಕೆ ಮಾಡಿಕೊಂಡಂಥ ಪಟ್ಟಣ ಬನವಾಸಿ. ಆತನ ಗಮನ ಸೆಳೆದ ಪಟ್ಟಣ ಬನವಾಸಿ. ಬನವಾಸಿಯನ್ನು ಒಂದು ಕಾಲದಲ್ಲಿ ಬೌದ್ಧ ಕೇಂದ್ರವೂ ಆಗಿತ್ತು. ಬೌದ್ಧ ಸಂಬಂಧಿ ಅನೇಕ ಅವಶೇಷಗಳು ಸಿಕ್ಕಿದೆ ಉತ್ಖನನದಲ್ಲಿ ದೊರಕಿದೆ. ಅಲ್ಲಿಂದ ಬೌದ್ಧ ಯಾತ್ರಿಕರು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಹೊನ್ನಾವರದ ಬಂದರಿನ ಮೂಲಕ ಸಿಲೋನಿನ ಅನುರಾಧಪುರದ ಹುಟ್ಟಗಾಮಿನಿ ಹೇಳುವಂಥ ಅರಸನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಸಾವಿರಾರು ಬೌದ್ಧ ಯಾತ್ರಿಕರು ಬನವಾಸಿಯಿಂದ ತೆರಳಿದರು ಹೇಳುವ ದಾಖಲೆ ಸಿಗ್ತದೆ. ಹೀಗಾಗಿ ಅನೇಕ ಅಚ್ಚರಿಯ ಸಂಗತಿಗಳ ಒಡಲು ಬನವಾಸಿ. ಆ ಬನವಾಸಿ ಅಂದರೆ ಅನೇಕ ನಿಗೂಢಗಳ ಒಡಲು, ಅನೇಕ ನಿಗೂಢ ಅಂಶಗಳು ಆ ಬನವಾಸಿ ಪಟ್ಟಣದಲ್ಲಿ ಆವರಿಸಿದೆ, ಅಡಗಿದೆ. ಎಷ್ಟೊಂದು ಶಿಲ್ಪಗಳು ಕಾಣಸಿಗ್ತದೆ, ಎಷ್ಟೊಂದು ಶಾಸನಗಳು ಕಾಣಸಿಗ್ತವೆ ಬನವಾಸಿ ಪ್ರದೇಶದ ಸುತ್ತಮುತ್ತಲು ನೋಡಿದ್ರೆ. ಬನವಾಸನಿಗೂ ಪಂಪರಿಗೂ ಒಂದು ಅವಿನಾಭಾವತ್ವ ಸಂಬಂಧ ಇದೆ. ತಾನು ದುಂಬಿಯಾದರೂ ಸರಿ ಬನವಾಸಿಯಲ್ಲಿ ಜನಿಸಬೇಕು, ದುಂಬಿಯಾಗಿ ಹುಟ್ಟಿದರೂ ಸರಿ ಬನವಾಸಿಯಲ್ಲೇ ಹುಟ್ಟಬೇಕು ನಾನು ಹೇಳುವಂಥ ಒಂದು ಮಾತನ್ನು ಪಂಪ ಆಡ್ತಾನೆ. ಅಂದರೆ ಪಂಪನ ಪ್ರೀತಿ ಬನವಾಸಿಯ ಮೇಲೆ ಹೇಗಿತ್ತು, ತಾನು ಬನವಾಸಿಯಲ್ಲಿ ಜನಿಸಬೇಕು ಹೇಳುವಂಥ ಒಂದು ಆತನ ಅಪೇಕ್ಷೆ ಇದೆಯಲ್ಲ, ಅದು ಆ ನಾಡಿನ ಕುರಿತಾದಂಥ ಅವನ ಪ್ರೀತಿಯನ್ನು ತೋರಿಸ್ತದೆ. ಎಷ್ಟು ಗಮನ ಸೆಳೆದಿತ್ತು. ಪಂಪನನ್ನೂ ಕೂಡ ಬಿಡಲಿಲ್ಲ ಬನವಾಸಿ. ಆ ಬನವಾಸಿಯ ಆಕರ್ಷಣೆಯೇ ಹಾಗಿತ್ತು ಹೇಳುವಂಥ ಒಂದು ಸಂಗತಿ ನಮಗೆ ಪಂಪ ಸಂಬಂಧಿಯಾಗಿ ದೊರಕ್ತದೆ. ಹೀಗಾಗಿ ಅನೇಕ ಸಂಗತಿಗಳು ಬನವಾಸಿ ಕದಂಬರಿಗೆ ಸಂಬಂಧಪಟ್ಟಿವೆ.